ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕ್ಷರಸ್ಥ ಮತ್ತು ಸುಶಿಕ್ಷಿತರ ನಡುವಿನ ಅಗಾಧವಾದ ವ್ಯತ್ಯಾಸವನ್ನು ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಸಾಕ್ಷರತೆ ಮತ್ತು ಶಿಕ್ಷಣ ಇವೆರಡು ನಿಜಕ್ಕೂ ಒಂದೇನಾ? ಖಂಡಿತ ಅಲ್ಲ. ಇವೆರಡು ಮಾನವನ ಅಭಿವೃದ್ಧಿಯ ಸಂಪೂರ್ಣ ವಿಭಿನ್ನ ಹಂತಗಳನ್ನು ಸ್ಪಷ್ಟವಾಗಿ ಪ್ರತಿನಿಧಿಸುತ್ತವೆ ಎಂಬುದು ಬಹಳ ಮುಖ್ಯವಾದ ವಿಚಾರ. ಮೊದಲು ಅಕ್ಷರಸ್ಥ ಎಂದರೆ ಕೇವಲ ಓದುವ ಮತ್ತು ಬರೆಯುವ ಒಂದು ಮೂಲಭೂತ ಹಾಗೂ ಯಾಂತ್ರಿಕ ಸಾಮರ್ಥ್ಯವಷ್ಟೇ. ಇಂದಿನ ವ್ಯವಸ್ಥೆ ಕೇವಲ ಪರೀಕ್ಷೆಗಳಿಗಾಗಿ ಕಂಠಪಾಠ ಮಾಡುವುದರ ಮೇಲೆ ಅತಿಯಾಗಿ ಗಮನ ಹರಿಸುವುದು ನಿಜಕ್ಕೂ ಆಶ್ಚರ್ಯಕರ. ಈ ಯಾಂತ್ರಿಕ ಸ್ವರೂಪದಿಂದಾಗಿಯೇ ಸಾಕ್ಷರತೆಯನ್ನು ಜನಗಣತಿ ಮತ್ತು ಆರ್ಥಿಕತೆ ಅಳೆಯುವ ಒಂದು ಸಂಖ್ಯಾಶಾಸ್ತ್ರೀಯ ಮಾನದಂಡವಾಗಿ ಮಾತ್ರ ಬಳಸಲಾಗುತ್ತಿದೆ. ಆದರೆ ನೆನಪಿರಲಿ, ಮೂಲಭೂತ ಯಾಂತ್ರಿಕ ಕೌಶಲ್ಯ ಮತ್ತು ನೈಜ ಸಮಗ್ರ ಅಭಿವೃದ್ಧಿಯ ನಡುವೆ ಬಹುದೊಡ್ಡ ವ್ಯತ್ಯಾಸ ಇದೆ. ಹಾಗಾದ್ರೆ ಸುಶಿಕ್ಷಿತ ಎಂದರೇನು? ಇದು ವಿಶಾಲವಾದ ಮತ್ತು ಆಜೀವ ಬೌದ್ಧಿಕ ಹಾಗೂ ನೈತಿಕ ಬೆಳವಣಿಗೆಯ ಪ್ರಕ್ರಿಯೆ. ಅಕ್ಷರಜ್ಞಾನ ಮೀರಿ ನಿಲ್ಲುವ ಸುಶಿಕ್ಷಿತರು ನೈತಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯಂತಹ ಅದ್ಭುತ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ನಿಜವಾದ ಶಿಕ್ಷಣವು ಆಳವಾದ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಬಯಸುತ್ತದೆ. ಇದನ್ನು ಖಂಡಿತವಾಗಿಯೂ ಕೇವಲ ಕಂಠಪಾಠದಿಂದ ಪಡೆಯಲು ಸಾಧ್ಯವೇ ಇಲ್ಲ. ಕಾದಂಬರಿಗಳನ್ನು ಓದುವುದು ವ್ಯಕ್ತಿಯಲ್ಲಿ ಕಲ್ಪನಾಶಕ್ತಿ, ಸಾಮಾಜಿಕ ಅರಿವು ಮತ್ತು ಮಾನವೀಯ ಪರಾನುಭೂತಿಯನ್ನು ಅತ್ಯಂತ ಆಳವಾಗಿ ಬೆಳೆಸುತ್ತದೆ. ಪ್ರಪಂಚದ ಬಗ್ಗೆ ಇರುವ ಸಂಕುಚಿತ ದೃಷ್ಟಿಕೋನವನ್ನು ತಡೆಯಲು ಇಂತಹ ಕಲ್ಪನಾಶೀಲ ಅಂಶಗಳು ನಿಜಕ್ಕೂ ಬಹಳ ಮುಖ್ಯ. ಇಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿದೆ. ಕಂಠಪಾಠ ಅಕ್ಷರಸ್ಥರನ್ನು ಸೃಷ್ಟಿಸಿದರೆ, ವಿಮರ್ಶಾತ್ಮಕ ಚಿಂತನೆಯು ಒಬ್ಬ ವ್ಯಕ್ತಿಯನ್ನು ಸುಶಿಕ್ಷಿತನನ್ನಾಗಿ ರೂಪಿಸುತ್ತದೆ. ದುರಂತವೆಂದರೆ ಕೇವಲ ಯಾಂತ್ರಿಕತೆಯ ಈ ಗೀಳು ಶೈಕ್ಷಣಿಕ ಆಳವೇ ಇಲ್ಲದ ಬರೀ ಅಕ್ಷರಸ್ಥರ ಸಮಾಜವನ್ನು ಸೃಷ್ಟಿಸುತ್ತಿದೆ. ಕೊನೆಯದಾಗಿ ಒಂದು ಪ್ರಶ್ನೆ: ನಮ್ಮ ಸಮಾಜವು ನಿಜವಾದ ಸುಶಿಕ್ಷಿತರನ್ನು ಬೆಳೆಸುತ್ತಿದೆಯಾ ಅಥವಾ ಕೇವಲ ಅಕ್ಷರಸ್ಥರ ಅಂಕಿಅಂಶಗಳನ್ನು ಸೃಷ್ಟಿಸುತ್ತಿದೆಯೇ? ಯೋಚಿಸಿ.